Gibbs phase rule. Gibbs phase rule is the important concept for your theory exam. In this concept, in exam they ask statement of Gibbs phase rule with its derivation. 3 to 4 marks question. Statement. It states that number of degree of freedom f of the system is related to the number of components C and the number of phases P existing at equilibrium with one another by the equation f is equal C minus P plus 1. That means in a system, equilibrium between the component and phases, equilibrium between the component phases, number of component and number of phases that are related to the degree of freedom f. It's not affected by gravity, electrical and magnetic force. Derivation. Consider a system of component C, C1, C2, C3, C4 up to C component distributed between the different phases alpha, beta, gamma, delta up to P phases. Assume that passage of compound from one phase to another, is not constitute a chemical reaction. There is no chemical reaction. The state of each phase of the system is completely specified by the two variable. This system is specified by the two variable temperature and pressure. ಈ ಸಿಸ್ಟಮ್ ಅಲ್ಲಿ ಮೇನ್ಲಿ ಟೂ ವೇರಿಯೇಬಲ್ ಇದೆ, ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. Another one is concentration. Concentration term expressed in mole fraction. ಕಾನ್ಸಂಟ್ರೇಷನ್ ನಾವು ಮೋಲ್ ಫ್ರಾಕ್ಷನಲ್ಲಿ ಹೇಳ್ತೀವಿ. ಮೋಲ್ ಫ್ರಾಕ್ಷನ್ ಏನು ಹೇಳ್ತೀವಿ ಮೋಲ್ ಫ್ರಾಕ್ಷನಲ್ಲಿ ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ C1 ಅಲ್ಲಿ ಎಷ್ಟು ಮೋಲ್ ಕಾಂಪೊನೆಂಟ್ ಇದೆ, ಮೋಲ್ ಫ್ರಾಕ್ಷನ್ ಇದೆ. C2 ಅಲ್ಲಿ ಎಷ್ಟಿದೆ, C3 ಅಲ್ಲಿ ಇಟ್ಟಿದೆ, ಸಿ ಅಲ್ಲಿ ಎಷ್ಟಿದೆ ಮೋಲ್ ಫ್ರಾಕ್ಷನ್ನು. ಫಾರ್ ಆಲ್ಫಾ ಫೇಸ್ ಅನ್ನು ನಾವು ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1 ಇನ್ ಆಲ್ಫಾ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2 ಇನ್ ಆಲ್ಫಾ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 3 ಇನ್ ಆಲ್ಫಾ ಅಪ್ ಟು ಮೋಲ್ fraction of component C in alpha is equal to the mole fraction of component 1 in beta, mole fraction of component 2 in beta, mole fraction of component 3 in beta, mole fraction of C in C. Like that, mole fraction of component 1 in P, mole fraction of component C2 in P. Like that, mole fraction of component C in P. It's represented as this equation 1. ಅಲ್ಲೇನಾಗಿದೆ, ಟೆಂಪ್ರೇಚರ್ ಪ್ರೆಷರ್ ಕಾನ್ಸ್ಟಂಟ್ ಆಗಿದೆ. ಅದರಲ್ಲಿ ಕಾನ್ಸಂಟ್ರೇಷನ್ 1 ಅಂದರೆ ಕಾಂಪೊನೆಂಟ್ 1, ಇಲ್ಲಿ ಕಾಂಪೊನೆಂಟ್ 1ಗೆ ರೆಪ್ರೆಸೆಂಟ್ ಮಾಡಿದ್ದೀವಿ. ಟೂ ವೇರಿಯೇಬಲ್ಸ್ ಯಾವುದು, ಟೆಂಪ್ರೇಚರ್ ಮತ್ತು ಪ್ರೆಷರ್ ಆಗಿದೆ. ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಹೇಳ್ತಾ ಇದ್ದೀವಿ ಅಂದರೆ ಇದರಲ್ಲಿ ಕಾಂಪೊನೆಂಟ್ ಆಲ್ಫಾ ಫೇಸ್ ತಗೊಳ್ಳಿ, ಇಲ್ಲಿ ಕಾಂಪೊನೆಂಟ್ 1 2 3 C1 C2 C ಇದೆ ಅಲ್ವಾ. ಹಾಗೆ ಈ ಕಾಂಪೊನೆಂಟ್ ಏನಾಗಿರುತ್ತೆ, ನಂಬರ್ ಆಫ್ ಕಾಂಪೊನೆಂಟ್ಸ್ ಇರುತ್ತೆ. ಡಿಫ್ರೆಂಟ್ ಫೇಸಸ್ ಆಲ್ಫಾ ಬೀಟಾ ಗಾಮಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೇಸ್ 1 2 3 4 5 6 ಇಲ್ಲೊಂದು ಫೇಸ್ ಇದೆ. ಒಟ್ಟು ಫೇಸ್ ಈಸ್ 6 ತಗೊಳ್ಳಿ, ಫೇಸು 6 ಇದೆ. ಕಾಂಪೊನೆಂಟ್ನ 1 2 3 ತಗೊಳ್ಳೋಣ. 1 2 3 ಕಾಂಪೊನೆಂಟ್ ತಗೊಳ್ಳೋಣ. ಸಿ ಈಸ್ 3. ಈ ಸಿಸ್ಟಮಲ್ಲಿರುವಂತಹ ಕಾಂಪೊನೆಂಟ್ ಮತ್ತು ವೇರಿಯೇಬಲ್ಸ್ ಯಾವ ರೀತಿ ಹೇಳ್ಬೋದು ಅಂದರೆ ಟೋಟಲ್ ನಂಬರ್ ಆಫ್ ಕಾಂಪೊನೆಂಟ್ ಇಂಟು ಟೋಟಲ್ ನಂಬರ್ ಆಫ್ ವೇರಿಯೇಬಲ್ಸ್, ಅಂದರೆ 6 ಇಂಟು 3 ಆರ್ 3 ಇಂಟು 6 ಅಂತ ತಗೊಳ್ಬೋದು. ಟೋಟಲ್ ವೇರಿಯೇಬಲ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ ಟೋಟಲ್ ನಂಬರ್ ಆಫ್ ಕಾಂಪೊನೆಂಟ್ ಸಿ
ಇಂಟು ಟೋಟಲ್ ನಂಬರ್ ಆಫ್ ಫೇಸಸ್ ಪಿ. ಅದನ್ನ ಏನಂತ ರೆಪ್ರೆಸೆಂಟ್ ಮಾಡ್ಬೋದು, ಸಿ ಪಿ ಅಂತ ಹೇಳ್ಬೋದು. 2 ಪ್ಲಸ್ ಸಿ ಪಿ, ಅದನ್ನು ನಾವು ಟೋಟಲ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಟೋಟಲ್ ವೇರಿಯೇಬಲ್ಸ್ ಎಷ್ಟಾಯಿತು, 2 ಪ್ಲಸ್ ಸಿ ಪಿ. ದ ಟೋಟಲ್ ನಂಬರ್ ಆಫ್ ವೇರಿಯೇಬಲ್ಸ್ ಈಸ್ ದ ಸಿ ಪಿ ಪ್ಲಸ್ 2. ಈ ಟೋಟಲ್ ವೇರಿಯೇಬಲ್ಸ್ ಅಂತ ಹೇಳಿದ್ವಲ್ವಾ, ಈ ವೇರಿಯೇಬಲ್ಸು ಯಾವಾಗಲೂ ವೇರಿಯೇಬಲ್ಸ್ ಆಗಿರಲ್ಲ. ದೇ ಹ್ಯಾವ್ ಸಮ್ ರಿಸ್ಟ್ರಿಕ್ಟೆಡ್. ಇದರಲ್ಲಿ ರಿಸ್ಟ್ರಿಕ್ಟೆಡ್ ಇದೆ. ಫಸ್ಟ್ ಒನ್ ರಿಸ್ಟ್ರಿಕ್ಷನ್ ಈಸ್ 1 mole fraction of each component in alpha phase. 1 mole fraction of each component in alpha phase is equal to 1. mole fraction of alpha phase ನ ಯಾವ ರೀತಿ ಹೇಳ್ಬೋದು ಅಂದರೆ, summation of mole fraction ನ x ಅಂತ ಹೇಳ್ತೀವಿ. summation of mole fraction of component ನ ನಾವು I ಅಂತ ತಗೊಳ್ತಿದ್ದೀವಿ ಫಾರ್ ಆಲ್ಫಾ ಫೇಸ್. ಅಂದರೆ ಟೋಟಲ್ ನಂಬರ್ ಆಫ್ ಆಲ್ಫಾ ಫೇಸಲ್ಲಿರುವಂತಹ ಮೋಲ್ ಫ್ರಾಕ್ಷನ್, ಸಮೇಷನ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಇನ್ ಆಲ್ಫಾ ಫೇಸ್, ವೇರ್ ಐ ಅಂದರೆ C1 C2 C3 ಅಪ್ ಟು CC. ಇದನ್ನ ನಾವು ಫಾರ್ ಆಲ್ಫಾ ಫೇಸಿಗೆ ಅಂತೀವಿ. ಅದೇ ರೀತಿ ಮೋಲ್ ಫ್ರಾಕ್ಷನ್ ಆಫ್ ಬೀಟಾ ಫೇಸ್ಗೆ ಯಾವ ರೀತಿ ತಗೊಳ್ತೀವಿ, ಸಮೇಷನ್ XI ಫಾರ್ ಬೀಟಾ ಫೇಸ್. ಸೇಮ್ ಎಲ್ಲಿವರೆಗೆ ತಗೊಳ್ತೀವಿ, ಸಮೇಷನ್ ಆಫ್ XI ಫಾರ್ ಪಿ ಫೇಸ್ ಈಸ್ ಈಕ್ವಲ್ 1. ಏನಾಗಿರುತ್ತೆ ಅದು, ಮೋಲ್ ಫ್ರಾಕ್ಷನ್ ಆಫ್ ಈಚ್ ಕಾಂಪೊನೆಂಟ್ ಇನ್ ಡಿಫ್ರೆಂಟ್ ಫೇಸಸ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಇಲ್ಲಿದೆ ನೋಡಿ, ಅದನ್ನು ಈ ರೀತಿ ಬೇಕಾದರೂ ಬರಿಬೋದು. x1 ಆಲ್ಫಾ ಪ್ಲಸ್ x2 ಆಲ್ಫಾ ಪ್ಲಸ್ x3 ಆಲ್ಫಾ. ಅಂದರೆ ಆಲ್ಫಾ ಫೇಸಲ್ಲಿರುವಂತಹ x1 ಅಂತ ಇದೆಯಲ್ವ, x2 ಎಲ್ಲ ಅದು ಆಲ್ಫಾ ಫೇಸಲ್ಲಿರುವಂತಹ ಡಿಫ್ರೆಂಟ್ ಕಾಂಪೊನೆಂಟ್ x1 x2. ಅಂದರೆ ನಾವು 1 2 3ನ ನಾವು C1 C2ನ 1 2 ಆಗಿ ತಗೊಂಡಿದ್ದೀವಿ. ನೆಕ್ಸ್ಟ್ x1 ಬೀಟಾ ಅಂದರೆ ಬೀಟಾ ಫೇಸ್ ಈಸ್ ಈಕ್ವಲ್, ಏನಿಗೆ ಈಕ್ವಲ್ ಆಗಿರುತ್ತೆ, 1ಗೆ ಈಕ್ವಲ್ ಆಗಿರುತ್ತೆ. ಫಸ್ಟ್ ರಿಸ್ಟ್ರಿಕ್ಷನ್ ಏನು ಹೇಳುತ್ತೆ ಅಂದರೆ, ಟೋಟಲ್ ರಿಸ್ಟ್ರಿಕ್ಷನ್ ಈಸ್ ನಂಬರ್ ಆಫ್ ಫೇಸಸ್ ಈಸ್ ಪಿ. ಫಸ್ಟ್ ರಿಸ್ಟ್ರಿಕ್ಷನ್ ಹೇಳುತ್ತೆ ನಮಗೆ ನಂಬರ್ ಆಫ್ ಫೇಸಸ್. Restriction 2 is chemical potential, that is represented as mu. mu1 in alpha, mu1 means mu in one component in the alpha phase is equal mu1 component 1 in beta phase is equal mu component 1 in gamma phase is equal ಎಲ್ಲಿವರೆಗೂ up to mu component 1 in P phase. Like that mu2 means mu in component 2 ಅಂದರೆ chemical potential of component 2 in alpha phase is equal chemical potential of component 2 in beta phase is equal chemical potential of component 2 in gamma phase is equal so on. ಎಲ್ಲಿವರೆಗೂ ಅಪ್ ಟು ಕೆಮಿಕಲ್ ಪೊಟೆನ್ಷಿಯಲ್ ಆಫ್ ಕಾಂಪೊನೆಂಟ್ 2 ಇನ್ ಪಿ ಫೇಸ್. ಎಲ್ಲಿವರೆಗೂ ಫೇಸಸ್ ಇದೆ ನಾವು ತಗೊಳ್ಬೇಕು, ಕೆಮಿಕಲ್ ಪೊಟೆನ್ಷಿಯಲ್ ಇನ್ ಕಾಂಪೊನೆಂಟ್ ಸಿ ವರೆಗೂ ಇದೆ ಅಲ್ವಾ. ಕೆಮಿಕಲ್ ಪೊಟೆನ್ಷಿಯಲ್ ಆಫ್ ಕಾಂಪೊನೆಂಟ್ ಸಿ ಇನ್ ಆಲ್ಫಾ ಫೇಸ್ ಈಸ್ ಈಕ್ವಲ್ ಕೆಮಿಕಲ್ ಪೊಟೆನ್ಷಿಯಲ್ ಆಫ್ ಕಾಂಪೊನೆಂಟ್ ಸಿ ಇನ್ ಬೀಟಾ ಫೇಸ್ ಈಸ್ ಈಕ್ವಲ್ ಕೆಮಿಕಲ್ potential of component C in gamma phase is equal chemical potential of component C in P phase. That means how they will restrict, there are take in this figure there are 6 phases in this system. ಎಷ್ಟಿದೆ, there are 6 phases, 1 2 3 4 5 6 phases in a system. Alpha, beta, gamma, delta, P phases. Equilibrium is between alpha, beta, that is reaction. Equilibrium is between the two phases, alpha, beta, beta, gamma, gamma, delta, delta. Another one phase is there. Next one is P, equilibrium. So how many equilibrium in this system? Phase is 6, equilibrium is 1,
1 equilibrium, 2, 3, 4, 5. Equilibrium is 5. 6 phases, there will be 5 equilibrium between the two phases. So always possibility of relation of the phases is p minus 1. Possibility of the relation of phases is p minus 1 for a component C, C1, C2, C3 up to Cc. So C into p minus 1 is the relation. ಸೆಕೆಂಡ್ ರಿಸ್ಟ್ರಿಕ್ಷನಲ್ಲಿ ನಮಗೆ ಯಾವ ಸಿಕ್ತು? ಕೆಮಿಕಲ್ ಪೊಟೆನ್ಷಿಯನಲ್ಲಿ ಸಿ ಇಂಟು ಪಿ ಮೈನಸ್ 1 ರಿಲೇಷನ್ ಸಿಕ್ತು. ನೆಕ್ಸ್ಟ್ ಒನ್ ರಿಸ್ಟ್ರಿಕ್ಷನ್ ಈಸ್ ಥರ್ಡ್ ರಿಸ್ಟ್ರಿಕ್ಷನ್, ಕೆಮಿಕಲ್ ಅಫಿನಿಟಿ. ಕೆಮಿಕಲ್ ಅಫಿನಿಟಿ ವರ್ಡ್ ಯು ಹ್ಯಾವ್ ಟು ನೋ. ಅಫಿನಿಟಿ ಮೀನ್ಸ್ we take two components, C1, C2 component. C1 component is highly reactive with C2 component. That reactivity is known as affinity of that component. In this phase equilibria, affinity of the component C1 component is react. If C1 component is react with C2 component, there will be disturbance in the equilibrium between the phases. C1 C2 ಜೊತೆ ರಿಯಾಕ್ಷನ್ ಆಗ್ತಾ ಇದೆ ಅಂದರೆ ಫೇಸ್ಗಳ ಮಧ್ಯೆ ಇಕ್ವಿಲಿಬ್ರಿಯಮ್ ಆಗೋದು ಡಿಸ್ಟರ್ಬ್ ಆಗಿ ನಮಗೆ ಸಿಸ್ಟಮ್ ಏನಾಗುತ್ತೆ? ಡಿಸ್ಟ್ರಾಯ್ ಆಗೋಗುತ್ತೆ. ಸೊ ಅಫಿನಿಟಿ ಆಫ್ ಎ ಕಾಂಪೊನೆಂಟ್ ಏನಾಗಿರಬೇಕು? ಈಸ್ ಈಕ್ವಲ್ ಟು 0 ಆಗಿರಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಅಫಿನಿಟಿ ಇರಬಾರ್ದು. ಇನ್ ಎ ಫೇಸ್ ಆಲ್ಫಾ C1 C2 are present, there is no reaction in between C1 and C2. If chemical affinity is there, equilibrium between the phases are disturbed. That is AFI. AFI ಅಂದರೆ affinity. I is component C1, C2, C3. Here I am taking CI means 1, 2, 3 up to the R dash. What is R dash? The number of equation is written as R dash. ನಾವೇನು ಮಾಡಿದ್ವಿ? ನಂಬರ್ ಆಫ್ ಇಕ್ವೇಷನ್ ಇದಲ್ವಾ, ಅದನ್ನು ನಾವು ಆರ್ ಡ್ಯಾಶ್ ತಗೊಂಡಿದ್ವಿ. ಆರ್ ಡ್ಯಾಶ್ ಈಸ್ ಇಕ್ವೇಷನ್ ವಿಚ್ ಟೆಲ್ಸ್ ಅಬೌಟ್ ದಿ ಅಫಿನಿಟಿ. ಅಫಿನಿಟಿ ಬಿಟ್ವೀನ್ ದಿ ಕಾಂಪೌಂಡ್ ಇರುತ್ತಲ್ವ, ಅದು ನಮಗೆ ಟೆಲ್ ಮಾಡೋದು ಯಾವುದು? ಅದು ಆರ್ ಡ್ಯಾಶ್ ಅಂತ ಹೇಳ್ತೀವಿ. ಟೋಟಲ್ ರಿಸ್ಟ್ರಿಕ್ಷನ್ ಏನಾಯಿತು? ಈ ಥರ್ಡ್ ರಿಸ್ಟ್ರಿಕ್ಷನಲ್ಲಿ ಆರ್ ಡ್ಯಾಶ್ ಆಯಿತು. ಟೋಟಲ್ 1, 2, 3 3 ರಿಸ್ಟ್ರಿಕ್ಷನ್. ಫಸ್ಟ್ ಒನ್ ಈಸ್ ಟೋಟಲ್ ನಂಬರ್ ಆಫ್ ಫೇಸಸ್ ಪಿ. ಸೆಕೆಂಡ್ ರಿಸ್ಟ್ರಿಕ್ಷನಲ್ಲಿ ಏನು ಹೇಳಿ ತಗೊಂಡಿದ್ದೀವಿ? ಸಿ ಇಂಟು ಪಿ ಮೈನಸ್ 1 ತಗೊಂಡಿದ್ದೀವಿ. ಥರ್ಡ್ ಒನ್ ಈಸ್ ಆರ್ ಡ್ಯಾಶ್. ಅಂದರೆ ಆರ್ ಡ್ಯಾಶ್ ಅಂದರೆ ಇಕ್ವೇಷನ್ ಆಫ್ ದಿ ಅಫಿನಿಟಿ. ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ 1 ಪ್ಲಸ್ ಆರ್ ಡ್ಯಾಶ್ನ ಇಕ್ವೇಷನ್ 5 ಆಗಿ ತಗೊಳ್ಳೋಣ. ಅದು ನಮಗೆ ಏನು? ಟೋಟಲ್ ರಿಸ್ಟ್ರಿಕ್ಷನ್. Total restriction. Then total variables is equal, that is degree of freedom is equal Cp plus 2. Cp plus 2 from the beginning minus restriction of the system. P plus Cp minus C plus R dash. ನಮಗೆ ಕಾಂಪೊನೆಂಟ್ಗಳ ಮಧ್ಯೆ ರಿಯಾಕ್ಷನ್ ಆಗಲಿಲ್ಲ ಅಂದರೆ ಏನಾಗಿರುತ್ತೆ? ಅಲ್ಲಿ ಅಫಿನಿಟಿ 0 ಇರುತ್ತೆ ಅಂದಿದ್ದೀವಿ. 0 ಇದ್ದಾಗ ಯಾವುದೇ ರೀತಿಯ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಅಫಿನಿಟಿ 0 ಇದೆ ಅಂದರೆ ಏನಾಗಿರುತ್ತೆ? ಅಲ್ಲಿ ಅಫಿನಿಟಿ 0 ಇದೆ ಅಂದರೆ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಆರ್ ಡ್ಯಾಶ್ ತೆಗೆದ್ರೆ ಉಳಿಯುವಂಥದ್ದು ಯಾವ್ಯಾವುದು ಉಳಿತದೆ ಅಲ್ಲಿ? ಸಿ ಪಿ ಪ್ಲಸ್ 2, ಸಿ ಪಿ ಪ್ಲಸ್ 2 ಮೈನಸ್ ಪಿ ಮೈನಸ್ ಸಿ ಪಿ ಮೈನಸ್ ಸಿ ಉಳಿತದೆ. Plus Cp minus Cp will be get cancelled. Then degree of freedom is equal. ಯಾವ್ಯಾವ್ದು ಉಳಿತು ಅಲ್ಲಿ? C minus P plus 2. This is the derivation of Gibbs phase rule.